ನಮಸ್ತೆ, ನಾನು ನಿಮ್ಮ ವಿಮಲ ತೇಜಾಕ್ಷಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ, ಒಂದು ವೈರಸ್ ಸೋಂಕು ತಗುಲಿದವರನ್ನು ಅರ್ಧಕ್ಕಿಂತ ಹೆಚ್ಚು ಜನರ ಜೀವವನ್ನೇ ಕಸಿದುಕೊಳ್ಳಬಹುದು. ಈ ವೈರಸ್ಸಿಗೆ ಔಷಧಿಯೇ ಇಲ್ಲ ಎಂದು ಒಂದು ಕಾಲದಲ್ಲಿ ಭಯಪಡಲಾಗುತ್ತಿತ್ತು. ಇದರ ಹೆಸರು ಎಬೋಲಾ ವೈರಸ್. ಇದು ನಿಜವಾಗಿಯೂ ಕೋವಿಡ್ಗಿಂತ ಅಪಾಯಕಾರಿಯೇ? ಭಾರತಕ್ಕೂ ಕಾಲಿಟ್ಟಿದೆಯೇ? ಲಕ್ಷಣಗಳೇನು? ಚಿಕಿತ್ಸೆ ಇದೆಯೇ? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಎಬೋಲಾ ವೈರಸ್ ಅತ್ಯಂತ ಅಪಾಯಕಾರಿ ವೈರಸ್ಗಳಲ್ಲಿ ಒಂದಾಗಿದೆ. ಇದು ಎಬೋಲಾ ವೈರಸ್ ಡಿಸೀಸ್ ಅಂದರೆ ಇವಿಡಿ ಎಂಬ ಗಂಭೀರ ಕಾಯಿಲೆಗೆ ಕಾರಣವಾಗುತ್ತದೆ. 1976ರಲ್ಲಿ ಆಫ್ರಿಕಾದ ಕಾಂಗೋ ದೇಶದ ಎಬೋಲಾ ನದಿಯ ಸಮೀಪ ಮೊದಲ ಬಾರಿಗೆ ಈ ವೈರಸ್ ಪತ್ತೆಯಾಯಿತು. ಅದಕ್ಕೆ ಎಬೋಲಾ ಎಂಬ ಹೆಸರು ಬಂದಿದೆ. ಈ ವೈರಸ್ ದೇಹದ ರಕ್ತನಾಳಗಳು ಹಾಗೂ ಪ್ರಮುಖ ಅಂಗಗಳಿಗೆ ಹಾನಿ ಉಂಟು ಮಾಡಬಹುದು. ಇನ್ನು ಈ ವೈರಸ್ ಹೇಗೆ ಹರಡುತ್ತದೆ ಅನ್ನುವುದನ್ನು ನೋಡುವ. ಎಬೋಲಾ ಗಾಳಿಯ ಮೂಲಕ ಸಾಮಾನ್ಯವಾಗಿ ಹರಡುವುದಿಲ್ಲ. ಆದರೆ ಸೋಂಕಿತ ವ್ಯಕ್ತಿಯ ರಕ್ತ, ವಾಂತಿ, ಬೆವರು, ಮೂತ್ರ, ಲಾಲಾರಸ, ಮೃತದೇಹದ ಸಂಪರ್ಕ ಇವುಗಳ ಮೂಲಕ ಸೋಂಕು ಹರಡಬಹುದು. ಸೋಂಕಿತ ಪ್ರಾಣಿಗಳ ಸಂಪರ್ಕದಿಂದಲೂ ಹರಡಬಹುದು. ಇನ್ನು ಈ ಸೋಂಕಿನ ಲಕ್ಷಣಗಳನ್ನು ನೋಡ್ತಾ ಹೋಗುವ. ಎಬೋಲಾ ಸೋಂಕಿನ ಮೊದಲ ಲಕ್ಷಣಗಳನ್ನು ನಾವು ಈ ರೀತಿ ವಿಭಾಗಿಸಬಹುದು. ಇನ್ನು ಎಬೋಲಾ ಸೋಂಕಿನ ಮೊದಲ ಲಕ್ಷಣಗಳನ್ನು ನೋಡ್ತಾ ಹೋಗುವ. ತೀವ್ರ ಜ್ವರ, ತಲೆನೋವು ಇರ್ತದೆ, ಸ್ನಾಯು ನೋವು, ಗಂಟಲು ನೋವು, ತುಂಬ ಆಯಾಸ, ಯಾವುದಕ್ಕೂ ಆಸಕ್ತಿ ಇಲ್ಲ. ನಂತರ ಇದು ವಾಂತಿ, ಅತಿಸಾರ, ಹೊಟ್ಟೆ ನೋವು, ದೇಹದೊಳಗೆ ಹಾಗೂ ಹೊರಗೆ ರಕ್ತಸ್ರಾವ, ಮೂಗು, ಬಾಯಿ ಅಥವಾ ಕಣ್ಣುಗಳಿಂದ ರಕ್ತಸ್ರಾವ ಕಾಣಿಸಿಕೊಳ್ಬೋದು. ಇಂತಹ ಲಕ್ಷಣಗಳು ಕಂಡುಬಂದ ತಕ್ಷಣ ನಾವು ವೈದ್ಯರನ್ನು ಸಂಪರ್ಕಿಸಲೇಬೇಕು. ಈಗ ನಮ್ಮ ಮನದೊಳಗೆ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಕೋವಿಡ್ಗಿಂತ ಈ ಎಬೋಲಾ ವೈರಸ್ ಡೇಂಜರ್? ಈ ಪ್ರಶ್ನೆ ಖಂಡಿತವಾಗಿಯೂ ಎಲ್ಲರಿಗೂ ಬರುತ್ತದೆ. ಕೋವಿಡ್ ವೇಗವಾಗಿ ಹರಡುತ್ತಿತ್ತು, ಆದರೆ ಎಬೋಲಾ ಅಷ್ಟು ಸುಲಭವಾಗಿ ಹರಡುವುದಿಲ್ಲ. ಆದರೆ ಒಮ್ಮೆ ಸೋಂಕು ತಗುಲಿದರೆ ಅದು ಅತ್ಯಂತ ಗಂಭೀರವಾಗಬಹುದು. ಕೆಲವು ಎಬೋಲಾ ಉಲ್ಬಣಗಳಲ್ಲಿ ಸಾವಿನ ಪ್ರಮಾಣ 25-90% ದಾಖಲಾಗಿದೆ. ಅದಕ್ಕಾಗಿಯೇ ಇದನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ವೈರಸ್ಗಳಲ್ಲಿ ಇದು ಒಂದು ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಈ ಎಬೋಲಾ ವೈರಸ್ ಭಾರತಕ್ಕೂ ಬಂದಿದೆಯೇ? ಭಾರತದಲ್ಲಿ ಇದುವರೆಗೆ ದೊಡ್ಡ ಪ್ರಮಾಣದ ಎಬೋಲಾ ಹರಡುವಿಕೆ ಕಂಡುಬಂದಿಲ್ಲ. ಕೆಲವು ಅನುಮಾನಾಸ್ಪದ ಪ್ರಕರಣಗಳು ವರದಿಯಾಗಿದ್ದರೂ ಸಾರ್ವಜನಿಕ ಮಟ್ಟದಲ್ಲಿ ಎಬೋಲಾ ಸಾಂಕ್ರಾಮಿಕ ಉಂಟಾಗಿಲ್ಲ. ನಮ್ಮ ದೇಶದ ಆರೋಗ್ಯ ಇಲಾಖೆ ಹಾಗೂ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ವ್ಯವಸ್ಥೆಗಳಿವೆ. ಅದು ಖಂಡಿತವಾಗಿ ಮಾಡಲೇಬೇಕಾದಂತಹ ವ್ಯವಸ್ಥೆ ಅಲ್ವೇ? ಇನ್ನು ನಮಗೆ ಕಾಡುವಂತಹ ಪ್ರಶ್ನೆ ಏನೆಂದರೆ, ಇದಕ್ಕೆ ಚಿಕಿತ್ಸೆ ಇದೆಯೇ? ಈಗ ಎಬೋಲಾಕ್ಕೆ ಕೆಲವು ನಿರ್ದಿಷ್ಟ ಚಿಕಿತ್ಸೆಗಳು ಮತ್ತು ಲಸಿಕೆಗಳು ಲಭ್ಯವಿದೆ. ಆದರೆ ಚಿಕಿತ್ಸೆ ಸಾಧ್ಯವಾದಷ್ಟು ಬೇಗ ಆರಂಭವಾದರೆ ಬದುಕುಳಿಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ವೈದ್ಯರ ಮೇಲ್ವಿಚಾರಣೆಯಲ್ಲಿ ದೇಹಕ್ಕೆ ಅಗತ್ಯ ದ್ರವ, ಔಷಧಿ ಮತ್ತು ಇತರ ಸಹಾಯಕ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಇನ್ನು ಇದನ್ನು ತಡೆಗಟ್ಟುವುದು ಹೇಗೆ? ನಾವು ಕೈಗಳನ್ನು ಆಗಾಗ ತೊಳಿತಾ ಇರಬೇಕು. ಸೋಂಕಿತ ವ್ಯಕ್ತಿಯ ಸಂಪರ್ಕ ತಪ್ಪಿಸಬೇಕು. ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಬಳಸಬೇಕು. ಉದಾಹರಣೆಗೆ ಮಾಸ್ಕ್ ಎಲ್ಲ. ಯಾವುದೇ ಲಕ್ಷಣ ಕಂಡರೆ ಸ್ವಯಂ ಚಿಕಿತ್ಸೆ ಮಾಡದೆ ವೈದ್ಯರನ್ನು ಸಂಪರ್ಕಿಸಬೇಕು. ಮತ್ತು ಆರೋಗ್ಯ ಇಲಾಖೆಯು ಆಗಾಗ ಕೊಡುವಂತಹ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇನ್ನು ಕೊನೆಯದಾಗಿ ಹೇಳೋದಾದರೆ, ಎಬೋಲಾ ವೈರಸ್ ಅತ್ಯಂತ ಅಪಾಯಕಾರಿ. ಆದರೆ ಸರಿಯಾದ ಮಾಹಿತಿ, ಮುನ್ನೆಚ್ಚರಿಕೆ ಮತ್ತು ತ್ವರಿತ ಚಿಕಿತ್ಸೆ ಇದ್ದರೆ ಅಪಾಯವನ್ನು ಕಡಿಮೆ ಮಾಡಬಹುದು. ಭಯಪಡಬೇಡಿ, ಆದರೆ ನಿರ್ಲಕ್ಷ್ಯವೂ ಮಾಡಬೇಡಿ. ಇಂತಹ ಆರೋಗ್ಯ ಮಾಹಿತಿ, ಅಡುಗೆ ವಿಭಾಗ, ನಾನು ಬರೆದ ಕಥೆಗಳ ವಿಡಿಯೋಗಳು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಎಂತ ಗೊತ್ತುಂಟಾ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗುವ.